ಹೆಣದಲ್ಲಿ ಹಣ ಮಾಡಿದ್ದು ಮರ್ತು ಬಿಡ್ಬೇಕಾಗಾದ್ರೆ ಇಡೀ ರಾಜ್ಯ ಮಾತಾಡಿತ್ತು. ಹಣ ಮಾಡೋದಕ್ಕೂ ಒಂದು ಇತಿಮಿತಿ ಇರಬೇಕು. ಕೋವಿಡ್ ನಿಂದ ಹೆಣಗಳು ಬೀಳ್ತಾ ಇದ್ದಾಗ ಅದರಲ್ಲೂ ಹಣ ಮಾಡಿದ್ದಾರೆ. ಕಳಪೆ ಸಾಮಗ್ರಿಗಳು ಮತ್ತೆ ಟೆಸ್ಟಿಂಗ್ ಅಂತೇಳಿ ಒಂದಕ್ಕೆ ಡಬಲ್ ಚಾರ್ಜ್ ಮಾಡೋದು, ಒಂದಕ್ಕೆ 3ರಷ್ಟು ದುಬಾರಿ ರೇಟ್ ಕೊಟ್ಟು ಖರೀದಿ ಮಾಡಿ ಅದರಲ್ಲಿ ಭ್ರಷ್ಟಾಚಾರ. ಅಷ್ಟು ಜನ ಸಾವು ನೋವು ಅನುಭವಿಸ್ತಾ ಇದ್ದಾಗ ಸಾವುಗಳಲ್ಲೂ ಕೂಡ ಹಣ ಮಾಡುವಂತ ಈ ಸಂಸ್ಕೃತಿಯನ್ನ ಬಿಟ್ಬಿಡ್ಬೇಕಾಗಾದ್ರೆ ಕೋವಿಡ್ ನಲ್ಲಿ 100 ಕೋಟಿ ನುಂಗಿದ್ದಾರೆ ಅಂತ ಈಗ ಒಬ್ಬ ಜಡ್ಜ್ ತನಿಖೆ ಮಾಡಿರುವ ವರದಿಯಲ್ಲಿ ಗೊತ್ತಾಗಿದೆ. ಕೋವಿಡ್ ಅಂತಹ ಭಯಾನಕ ಈ ಶತಮಾನದಲ್ಲಿ ಕಂಡು ಅರಿಯದಂತಹ ಒಂದು ಇಡೀ ಸಮಾಜವನ್ನೇ ಮುಳುಗಿಸುವಂತ ಮಾರಕ ಕಾಯಿಲೆ ನಮ್ಮ ದೇಶವನ್ನ ಪ್ರಪಂಚವನ್ನ ಬುಡಮೇಲ್ ಮಾಡ್ತಾ ಇದ್ದಾಗ ಆವತ್ತಿನ ಸರ್ಕಾರ ಅದರಲ್ಲೂ ಕೂಡ ದುಡ್ಡು ಮಾಡಕ್ಕೆ ನಿಂತಿದ್ರಲ್ಲ, ಇದು ಯಾವ ಮಾನವೀಯ ಧರ್ಮನ? ಹಿಂದೂ ಧರ್ಮದ ಹೆಸರು ಹೇಳ್ಕೊಂಡು ಓಟ್ ಹಾಕ್ಸ್ಕೊಳ್ಳೋರು ಇದು ಹಿಂದೂ ಧರ್ಮಕ್ಕೆ ಮಾಡಿದಂತ ಅಪಚಾರ ಅಲ್ವಾ? ಧರ್ಮಕ್ಕೆ ವಿರುದ್ಧವಾಗಿ ಕಾಯಿಲೆ ಬಂದಾಗ ಕಾಯಿಲೆ ಸಾಯ್ತಾ ಇರೋರು ಹೆಣದ ಮೇಲೆ ದುಡ್ಡು ಮಾಡ್ತಾರೆ ಅಂತ ಹೇಳಿದ್ರೆ ಅದನ್ನ ಅಲ್ಲಿಗೆ ಮುಚ್ಚಾಕ್ಬೇಕಾ ನಾವು? ಸತ್ಯ ಸಂಗತಿ ಹೊರಗಡೆ ಬರಬಾರ್ದ? ಹಾಗಾದ್ರೆ ಜನ ಸತ್ರು ಪರವಾಗಿಲ್ಲ, ಅದರಲ್ಲೂ ದುಡ್ಡು ಮಾಡಿದ್ರು ಕೂಡ ಸುಮ್ಮನೆ ಇರಬೇಕು. ಅದು ಬಹುಶಃ ಜಗದೀಶ್ ಶೆಟ್ಟರ್ಗೆ ಅಥವಾ ಬಿಜೆಪಿ ಅವ್ರಿಗೆ ಸರಿ ಕಾಣ್ಬೋದು. ಆದ್ರೆ ಇವತ್ತು ದುಡ್ಡು ಯಾರು ಮಾಡೋದೇ ಇಲ್ಲ, ಎಲ್ಲ ಸಾಚ ಅಂತ ಅಲ್ಲ. ಆದ್ರೆ ಏನೋ ಒಂದು ಇಂತಹ ಪಿಡುಗು ಇಡೀ ಪ್ರಪಂಚವನ್ನ ಅಲ್ಲೋಲ ಕಲ್ಲೋಲ ಮಾಡಿದ್ದಂತಹ ಒಂದು ಕಾಯಿಲೆ ಬಂದಾಗ್ಲೂ ನಿಮ್ಗೆ ಕನಿಷ್ಠ ಮಾನವೀಯತೆ ಇಲ್ಲದೆ ಅದರಲ್ಲೂ ಕೂಡ ದುಡ್ಡು ಮಾಡ್ತಾರೆ ಅಂದ್ರೆ ಇವರು ಮನುಷ್ಯರ ರಾಕ್ಷಸರ? ಇವರು ಯಾವ ಪ್ರವೃತ್ತಿಗೆ, ರಾಕ್ಷಸೀಯ ಪ್ರವೃತ್ತಿಗೆ ಸೇರಿದವರ ಇವರು? ಅದನ್ನ ತನಿಖೆ ಮಾಡ್ತಾ ಇದ್ದೇವೆ. ಅದಕ್ಕೆ ನೀವು ದ್ವೇಷ ಅಂತ ಕರಿತೀರೋ ಅಥವಾ ಅಮಾನವೀಯ ಕೃತ್ಯಕ್ಕೆ ತಕ್ಕ ಒಂದು ಏನು ಪ್ರಕ್ರಿಯೆ ಅಂತ ಕರಿತೀರೋ ಅದು ನಿಮ್ಗೆ ಬಿಟ್ಟಂತಹ ವಿಷಯ.